ಸರ್ಕಾರ ಮತ್ತು ಸಚಿವರ ಆಡಳಿತದಿಂದ ಕಾಂಗ್ರೆಸ್ ಶಾಸಕರು ಬೇಸತ್ತು ಹೋಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಸರ್ಕಾರ ಮತ್ತು ಸರ್ಕಾರವನ್ನ ನಡೆಸುವಂತ ಸಚಿವರ ಆಡಳಿತದಿಂದ ಕಾಂಗ್ರೆಸ್ನ ಶಾಸಕರು ಈಗ ಬೇಸತ್ತಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಆಕ್ರೋಶವನ್ನ ಹೊರಹಾಕಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ವಕ್ಫ್ ವಿವಾದದಿಂದ ಸರ್ಕಾರಕ್ಕೆ ಸಾಕಷ್ಟು ಹಿನ್ನಡೆಯಾಗಿದೆ ಅಂತ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ BPL ಕಾರ್ಡು ಪರಿಷ್ಕರಣೆಯಿಂದ ಜನರು ನಿಮ್ಮ ಮೇಲೆ ಸಿಟ್ಟು ಮಾಡ್ತಾ ಇದ್ದಾರೆ. ಸಮಸ್ಯೆ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ಪಂದಿಸ್ತಾ ಇಲ್ಲ ನಮ್ಮ ಸಮಸ್ಯೆಗಳಿಗೆ ಅಂತ ಶಾಸಕರು ಒಂದು ಕಡೆ. ಈ ಕುರಿತು ಪಕ್ಷದಲ್ಲೇ ಧ್ವನಿ ಎತ್ತಿ ಪ್ರಸ್ತಾಪಿಸೋಣ ಅಂತ ಶಾಸಕರು ಬೆಳಗಾವಿ ಅಧಿವೇಶನ ನಡೀತದಲ್ಲ, ಚಳಿಗಾಲದ ಅಧಿವೇಶನ, ಆಗ ನಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತೀವಿ. ಇವರ ಆಕ್ರೋಶ ಯಾರ ಮೇಲೆ? BJP ಮೇಲಲ್ಲ, ಇವರ ಆಕ್ರೋಶ ಕಾಂಗ್ರೆಸ್ನವ್ರ ಮೇಲೇನೆ, ಕಾಂಗ್ರೆಸ್ನ ಹಿರಿಯ ಸಚಿವರ ಮೇಲೇನೆ. ಯಾಕಂದ್ರೆ ಈ ಹಿಂದೆ ಶಾಸಕರು ಮತ್ತು ಸಚಿವರ ನಡುವೆ ಸಾಕಷ್ಟು ಅಸಮಾಧಾನಗಳಾಗಿದ್ವು. ಶಾಸಕರ ಮತ್ತು ಸಚಿವರ ಅಸಮಾಧಾನವನ್ನು ತಣಿಸ್ಲಿಕ್ಕೇನೆ ಸಿದ್ದರಾಮಯ್ಯನವರು ಸಾಕಷ್ಟು ಹರಸಾಹಸ ಪಟ್ಟಿದ್ರು, ಪ್ರತ್ಯೇಕ ಸಭೆಗಳನ್ನು ಮಾಡಿದ್ರು. ಆದರೂ ಕೂಡ ಸಚಿವರ ಶಾಸಕರ ಅಸಮಾಧಾನ ಇನ್ನೂ ಕೂಡ ಅಲ್ಲಿ ತಣ್ಣಗಾಗಿಲ್ಲ, ಶಮನ ಆಗಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಹಿರಿಯ ಸಚಿವರುಗಳು ಏನಿದಾರಲ್ಲ, ಶಾಸಕರಿಗೆ ಗೌರವ ಕೊಡಲ್ಲ ಅನ್ನುವಂತಹ ಒಂದಿಷ್ಟು ಅಸಮಾಧಾನಗಳನ್ನ ಹೊರಗಡೆ ಹಾಕ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. 1.5 ವರ್ಷದಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಮತ್ತೊಂದು ಕಡೆ ಹಗರಣವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಪ್ರಚಾರ ಮಾಡ್ತಾ ಇದ್ದಾರೆ BJP ಅವರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.